ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೊಟ್ಟ ಮಾತು ತಪ್ಪೋರಲ್ಲ. ಅದೇ ವಿಶ್ವಾಸದಲ್ಲಿಯೇ ನಾವಿದ್ದೇವೆ. ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೂಕ್ತ ಸಂದರ್ಭದಲ್ಲಿ ಅವರೇ ಉತ್ತರವನ್ನ ಕೊಡ್ತಾರೆ. ಅಧಿಕಾರದ ಒಪ್ಪಂದ ಆಗಿದ್ರೆ ಉತ್ತರವನ್ನ ಕೊಡ್ತಾರೆ. ಅದಕ್ಕೆ ನಾವು ಭರವಸೆಯಿಂದ ಇದ್ದೇವೆ. ಕೊಟ್ಟ ಮಾತನ್ನ ತಪ್ಪುವವರು ಅಲ್ಲ. ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಕಿತ್ತಾಟಕ್ಕೆ ಕೊನೆನೇ ಇಲ್ಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರ ಸದ್ದು ಮಾಡ್ತಾನೆ ಇದೆ. ಅಲ್ಲ, ಈಗ ಎಲ್ಲಕ್ಕೂ ಫುಲ್ ಸ್ಟಾಪ್ ಆಗುತ್ತೆ, ನಾಳೆ ಫುಲ್ ಸ್ಟಾಪ್ ಅನ್ನ ಇಡ್ತಾರೆ ಅಂತ ಹೇಳಿ ಕಾಯ್ತಾ ಕೂತ್ಕೊಂಡ್ರೆ ಅದು ಭ್ರಮೆಯೇ ಆಗುತ್ತೆ. ಒಂದು ಪಕ್ಷ ಸಿಎಂ ಸುಮ್ಮನೆ ಇರ್ಬೋದು, DCM ಸುಮ್ಮನೆ ಇರ್ಬೋದು, ಆದ್ರೆ ಅವ್ರ ಜೊತೆ ಇರೋರು ಮಾತ್ರ ಖಂಡಿತವಾಗ್ಲೂ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟು ಮಾತನ್ನ ತಪ್ಪೋದಿಲ್ಲ, ಅವ್ರಿಗೆ ನೆನಪಾಗುತ್ತೆ. ಅದೇ ವಿಶ್ವಾಸದಲ್ಲೂ ಕೂಡ ನಾವಿದ್ದೇವೆ, ಕಾಯ್ತಾ ಇದ್ದೇವೆ ಅಂತ ಹೇಳಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತವಾದಂತಹ ಸಂದರ್ಭದಲ್ಲಿ ಅವರೇ ಉತ್ತರವನ್ನ ಕೊಡ್ತಾರೆ. ಅಧಿಕಾರದ ಒಪ್ಪಂದ ಆಗಿದ್ರೆ, ಅಕಸ್ಮಾತ್ ಆಗಿದ್ರೆ ಏನ್ ಹೇಳ್ತಾ ಇದ್ದಾರಲ್ಲ, ಇಲ್ಲ ಸಿಎಂ ಪಟ್ಟವನ್ನ ಬಿಟ್ಕೊಡ್ತೇನೆ ಅನ್ನುವಂಥ ಮಾತನ್ನ ಏನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೋ ಆ ಮಾತೇನು ಮೊದಲೇ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಅವರೇ ಉತ್ತರವನ್ನ ಕೊಡ್ತಾರೆ. ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ನಾನು ಮಾತನ್ನ ಕೊಟ್ಟಿದ್ದೆ ಅಂತ ಹೇಳಿ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಲಿಲ್ಲ. ಎಲ್ಲಿ ಹೇಳಿದ್ದೆ ಅಂತ ಕೂಡ ಮಾಧ್ಯಮದವರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲಿ ಹೇಳಿದ್ದೆ ನಾನು ಅಂತ ಹೇಳಿ. ಆದ್ರೆ ಅವ್ರ ಜೊತೆಯವರು ಹೇಳ್ತಾ ಇದ್ದಾರೆ, ಇಲ್ಲ ಮಾತನ್ನ ಕೊಟ್ಟಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡಾವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡಾವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ